ಬಂದೇ ಬಿಟ್ಟಾರ್ಯ ಹಣ ಹತ್ಲಿ ಇವರ ಅಯ್ಯೋ ಹೀಗಷ್ಟೇ ಆನು ಹೋಯ್ ಮಂಗನ ಹೊಟ್ಟೆಗೆ ಬಂದನಲ್ಲೋ ಆದ್ರೆ ಮತ್ತೆ ಬಂದವ್ರ್ಯ ಈ ಸಟ್ ಮಾಡಿ ಕುನ್ನೀಗ ಎಲ್ಲೋದ್ವಾವಲ್ಲ ಅಯ್ಯಯ್ಯೋ ಆಚಿಂದ ಇಚ್ಚಿಂದ ಬಂದು ಒಳ ಹೊಕ್ಕಲೇ ಈ ಕುನ್ನೀಗ ದಾಸ ತಿನ್ಕೊಂಡು ಹೋಗ್ತಾ ಬಿಟ್ರೆ ಒಂದು ಮಂಗಂಗ್ ಲಡ್ತಿಲಿಲ್ಲ ಚು 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 ಹೇ ಹಚ್ ಹಚ್ ಹಬ್ಬಾರೇ ಮಂಗಂಗಳೇ ಬೇಕಾರೆ ಏನ್ ಸತಾಶ್ ಜೀವ ತಿಂತುವೋ ಒಂದು ಹಿಟ್ಲಿಗೆಡು ಹಪ್ಪಲು ಕೊಡ್ತೂಲ ಹೇ ಮಾತ್ರ ಎಂತಾರು ತರಕಾರಿ ಮಾಡ್ಕೊಳ್ಳೋ ಧ್ಯಾನ್ ಸೀರೆ ಮನೆ ಖರ್ಚಿಂಗಾರು ಅವತ್ತು ಅಡಿ ಏ ಸೊಟ್ಟ ಬಡಕ ಬಾವು ಬತ್ತುಲ್ಯ ಚು 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 ಇಲ್ಲೆಲ್ಲ ಯಾಕೆ ಕೋಲೊಂದು ಹಿಡ್ದಿನಪ್ಪ ಎತ್ಲ ಗೊತ್ತಾವಲ್ಲ ಇಲ್ಲೆಲ್ಲ ಇಟ್ಟಿಗೆ ಹೋಯ್ದು ಎತ್ಲ ಗೊತ್ತಾವಲ್ಲ ಸೊಂಟ ಬೇರೆ ಮುಡಿ ಒಯ್ದು ಕೋಲಾರು ಸಿಕ್ಕಿದೆ ಕೋಲಾರು ಉಳ್ಕೊಂಡೊಬ್ಲ ತಿಪ್ಪು ಆಯ್ತಪ್ಪ ಈ ಕಣ್ಣಾರು ಕಾಣ್ತಾ ಅದು ಇಲ್ಲ ಅಯ್ಯೋ ಮಾತ್ರ ಇಟ್ಲಿಗೆ ಎಣ್ಣೆ ಬೇರೆ ನಿಟ್ಕೊಂಡಿದೆ ಅಯ್ಯೋ ಮುಲ್ಲಂಗಿ ಹಾಕಿದ್ ನಾನು ತಿನ್ಕೊಂಡು ಹೋದ್ವಾ ಏನ್ಸನ ಸೌತೆಕಾಯಿ ಅಂತೂ ಅಪ್ಪೇ ಕೊಟ್ಟಿವಿಲ್ಲ ಹೋ ಇಲ್ಲ ಇದ್ದು ಕೋಲು ಎಣ್ಣೆ ಹುಡುಕ್ತಿದ್ದು ಚು 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 ಸೊಟ್ಟ ಬಡಕ ರಂಡಂಗಾರಿ ಹಿಮ ನಿಂಗೋಕೆ ಹಾರು ಮಾತ್ರ ಚಾ ಕುಡಿಯಲು ಹೋಗೋದು ಅನ್ಸಿರು ಒಂದು ಚಾ ಕುಡಿಯಲು ಕೊಡ್ತಿರ್ಲಿಲ್ಲ ಅಯ್ಯಯ್ಯಯ್ಯಯ್ಯ ಏನು ಮಂಗಂದಿಕ್ಳು ಅಯ್ಯಯ್ಯಯ್ಯ ಹೊಟ್ಟೆ ಬಡಕ ಮಂಗಂದಿಕ್ಕಾರಿ ನಿಮ್ಮ ಕಾತ ಬಡಿಯ ಹೋಗೋದು ನಿಮ್ಮ ಹೊಟ್ರೆ ಹಣ್ಣಿ ಮಕ್ಕಳಾರಿ ನಿಮ್ಮ ಚು ಚು ಅಯ್ಯ ಗಂಟ್ಲ ಕೂಗುಳನ್ ಬರೀ ಔಟ್ಲೆ ಒಂದು ಚಾ ಕುಡಿಯಲು ಕೊಡ್ದಿಲ್ಲ ಬೈ ಹೊಟ್ಟೆ ಬಡಕ ಮಂಗಂದಿಕ್ಕ ಚು 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 ಈ ಮುದಿ ಗೂಬುಗಲ ಎಂತ ಕಾಯ್ತಪ್ಪ ಹಿಟ್ಲಿಗೆ ಇಡುವಲ್ಲವ ಆದ್ರೂ ಮಾತ್ರ ಬಾಯಿ ಚಪಲ ಯಾರು ಎಲ್ಲ ಬರಕ್ಕೆ ಹೋಯ್ತು ತಗೊಂಬತ್ತ ಸಂತಗೆ ಹೋಗವಲ್ಲಿದ್ದಿ ನಾವು ಮಾಡಿ ಇಲ್ಲೇ ಹೊಸಿ ಹೊಸಿ ತರಕಾರಿ ಸಿಕ್ತು ಹೇಳಿ ಮಾತ್ರ ಮಾಡಿಕೊಟ್ರೆ ಯಮನೆ ಆ ಸೋಮಣ್ಣ ಹತ್ರ ಮಾತ್ರ ಹಾಕ್ಕೊಡು ಅಂದೆ ಒಂದು ನಾಲ್ಕು ಬೀಜ ಬಿತ್ತಿ ಹಾಕಿದೆ ಏ ಮಂಗನ ನಿಕ್ಲ ಕಾಲದಲ್ಲಿ ಅಯ್ಯೋ ಬೆಡ್ದಲ್ಲಿಪ್ಪ ಮಂಗಂಗಟ್ಟು ಹೆಣ್ಮನಿಗೆ ಬರವ ಏನ ಮಂಗೆ ಅಂತವ ಆ ಹೊಂಚಿ ಮೇಲೆ ದಬಾ ದಬಾ ದಬಾನೆ ಓಡಿ ಓಯ್ 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 ಹೊಂಚಷ್ಟು ಕೆಳಗೆ ಹಾಕಿವೋ ಒಂದು 10-15 ಮೂಲೆ ಹಂಚು ಒಳಗ್ದು ಹಾಕ್ದ ಮೂಲೆ ಹಂಚಿಗಂತೂ ಸಣ್ಣ ಸಾಮಾನ್ಯ ರೇಟ್ ಅಲ್ದಡ ಎಂತ ಹೀಗೆ ಮಾಡಿದ್ರೆ ಬದುಕುಲ್ಲ ಹೌದಾ ಅಯ್ಯೋ ಅಮ್ಮನೆ ಮಾಡಿ ಎತ್ಲ ಹೋದ್ನ ಏನ ಈ ಸೊಸೆ ಅಂತೂ ಕ್ವಾಟಿಗೆ ಹೋಯ್ತು ಬೈದೇ ಇಲ್ಲ ಮಾತ್ರ ಮಂಗಂಗ್ಲಾರು ಒಟ್ಟು ಹೇಳಾರು ಹೋತೀಪು ಕಾಡಿ ಅಯ್ಯೋ ಅಮ್ಮನೆ ಮಾಡಿ ಡೇರಿ ಹೋದ ಗೊತ್ತನೇ ಇಲ್ಲಿ ಹೋ ಎಷ್ಟೋ ತಾರುವ ಎಲ್ಲಿ ಎಂತ ಡೇರಿ ಕತೆ ಹೇಳ್ತಿರುತ್ತೋ ಮನೆ ಬದಿಗೆ ಎಂತ ಆದ್ರೆ ಹೋಗ್ರಿ ಏನು ಗೊತ್ತಾಗ್ತಲ್ಲ ಡೇರಿ ಓದೋಕೆ ಈ ನಮ್ನೆ ಮಾಡಿದ್ರೆ ಬದುಕುಲ್ಲ ಹೌದಾ ಬದುಕು ಮಾಡುವುದಾ ಈ ನಮ್ನಿಯ ಅಯ್ಯ ಏನಿ ಎಂತ ಕೈತಪ್ಪ ಬೆಟ್ಟಕ್ರಿ ಮನೆ ದೂರ ಆದವಂಗೆ ಈ ಸಂಸಾರ ತಾಪತ್ರಯ್ಯ ಆದ್ರೆ ಮಾಡೋದು ಇದ್ದಲ್ಲಿ ಅವನಿಗೆ ಬೇಕಲ್ಲಿ ಚು ಚು ಹೊಟ್ಟು ಬಡ್ಕಂಗೆ ಹೋಗ್ರ ಮಾರಂಗಡಿ ಚು ಚು ಏನು ಎಂತ ಕೆಲಸ ಇಲ್ಲ ಇನ್ನು ಚಾ ಕುಡ್ಕೊಂಡು ಹೂ ತುಳಸಿ ಕೊಯ್ಕೊಂಡು ಮಿನ್ಕೊಂಡು ವಸ್ತ್ರ ತೊಳ್ಕೊಂಡು ಎಷ್ಟು ಕೆಲಸ ಇತ್ತು ನನಗೆ ತುಳಸಿ ದೇವರಿಗೆ ಒಂದು ನೀರು ಹಾಕಿ ಇಲ್ಲ ಎಷ್ಟೊತ್ತಿಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಆಸರಿಂಗಾರು ಕುಡಿಯುವುದು ಸೊಂಟ ಬಂದು ಕಣ್ಗಂಗ ಬೆಳಗಾದ ತಕ್ಷಣ ಬಂದು ಕುಂತೋತ ಏನು ಮನೆ ಮುಂದೆ ಬದಿಗೆ ಬಾಕಿಯವ್ರ ಮನೆನೇ ಕಾಣ್ತಾ ಇವಕ್ಕೆ ಅದಕ್ಕೆ ಸಮ ಬುದ್ಧಿ ಕಲಿಸ್ಲಾವ್ತು ಹೇಳಿ ಹೊಟ್ಟೆ ಬಡಕ ಮಂಗನಿಕನು ಕಾಣಿಸ್ಕೆಂದ ಹೌದು ಅದಕ್ಕೆ ದಿನ ಬೆಳಗಾದ ತಕ್ಷಣ ಈ ಮುದುಕಿ ಸಮ ಬುದ್ಧಿ ಕಲಿಸ್ಲು ಬಂದು ಕುಂತ್ಕೊಂತಾವು ಹೌದು ಈ ಮುದುಕಿ ಹತ್ರಿ ಎದ್ದು ಹೋಗ್ಲಾವ್ತ್ಲೆ ಹೆಂಗೋ ಅವಕ್ಕೆ ಸಮ ಹೊಟ್ಟೆ ತುಂಬ್ಕೊಂಬ್ಲಾವ್ತು ಹೇಳಿ ಧ್ಯಾನಿಸ್ತಾವು ಸಣ್ಣ ಸಾಮಾನ್ಯಂಗಲ್ಲ ಮಂಗನಿಕಾ ತೋಳಿ ಎಂತ ಕಮ್ಮಿ ಇರ್ತವ ಮಂಗನಿಕಾಳಿ ದಿನ ಬಂದು ನೋಡಿ ಕೊಯ್ಕತ್ತ ಇದು ಒಂದು ಹಣ್ಣು ಮಂಡ್ಯ ಮುದುಕಿ ಕಿವಿಗೆ ಎತ್ಲ ಕಣ್ಣು ಕಾಣತ್ಲೆ ಕೋಲ್ ಹಿಡ್ಕೊಂಡು ತಿರುಗ್ತಿರ್ತು ಸೊಂಟ ಮುದ್ರಿಸ್ಕೊಂಡು ಹೇಳ್ಕೊಂಡು ಹಂಗೆ ಮಾಡ್ತಾವ ಒಂದು ಏನಾರು ಮಡಗಲಿ ಅವು ನಿಮ್ಮನೇಲಿ ಹಿಂಗಯ್ಯ ಹಂಗಂದಿಕ್ಕ ಬಂದು ಸತಾಯಿಸ್ತು ನೋಡಿ ಏನು ಚಾ ಮಾಡಲು ಒಲೆ ಮೇಲೆ ಇಟ್ಟಿಕ್ಕೆ ನನ್ನ ಕೈಯಿಂದ ಕೊಚ್ಚು ಹೋತಾ ಅನ್ಸಣ ನಾನು ಹೋಗಿ ಚಾ ಕುಡ್ಕೊಂಬತ್ತಿ ನಿಂಗೆ ಅಲ್ಲಿವರೆಗೂ ಒಂದು ಲೈಕು ಶೇರು ಕಮೆಂಟ್ಸು ಮಾಡ್ಕೊಂಡು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಡ್ಡಿಲ್ಯಾ ತಂಗೆ ಕರಿ
ತಮ್ಮಂದಿಕಾರಿ ಹೊಡಿಲಿಯೋ ಹೋ ಚಾ ಕುಡ್ಕೊಂಬತ್ತಿಯಾನು ತಿಳಿತೀಯ ನಿಂಗೊಕೆ ತಿಳಿಯತ್ತೋಳೆ ಒಂದು ಸಬ್ಸ್ಕ್ರೈಬ್ ಕೊಡಿ ಹೊಡಿಲಿಯೋ. ನಮಸ್ಕಾರ, ಯಾರಿದ್ದೀರಾ ಈ ಮನೇಲಿ? ಹಲೋ ಹಲೋ, ಯಾರಿದ್ದೀರಾ? ಯಾರಾದರೂ ಇದ್ದೀರಾ? ಯಾರಿದ್ದೀರಾ? ಹಲೋ ಹಲೋ, ನಮಸ್ಕಾರ, ಯಾರಿದ್ದೀರಾ? ಬನ್ನಿ ಹೊರಗಡೆ. ಹಬ ಹೀಗಷ್ಟೇ ಅವನು ಯಾರು ಬಂದಿದ್ದು ಒಳ ಬದಿ ಬಂದೆ ಯಾರನ್ನು ಕಂಡಂಗ ಇಲ್ಲ. ಈ ನೋಡಿದ್ರೆ ಯಾರೋ ಬಂದ್ಕೊಂಡು ನಮಸ್ಕಾರ ನಮಸ್ಕಾರ ಹೇಳ್ತಿದ್ದಂಗೆ ಆಯ್ತು. ಯಾರಿಗೆ ಮೆಣಸ್ಕಾರ ಆತಪ್ಪ ಈ ಕೂ ಹೊಡಿತಾವೆ ನೋಡಿ ಹೊರಗತೆ ಯಾರಾವಲ್ಲ ಯಾರು ಅದು ಬಂದವು. ಏನೋ ಒಂದು ಚಹಾ ಕುಡಿದು ಕೊಡ್ತೀವಲ್ಲ. ಯಾರಪ್ಪ ನೀನು? ಎಲ್ಲ ಆತ ನಿನಗೆ ತಮ್ಮ? ಶೂಟು ಬೂಟು ಹೇಟು ಎಲ್ಲ ಹೈಕ ಬಂದಂಗೆ ಕಾಣ್ತು. ಯಾರು? ಕಪ್ಪೆ ಮನೆ ಮದುವೆ ನಿಕ್ಕಿ ಇದು ಎಂಗೇಜ್ಮೆಂಟ್ ಇದು ಹೇಳಿದ್ದ. ಕಪ್ಪೆ ಮನೆ ಪೋರ್ನೆ ಬಂದ ಎಂಥದ್ದು ಮದುವೆ ಕರೀಲೆ. ಏನೋ ಹಳೇ ಸಂಬಂಧ ಇತ್ತು ಹಂಗೆ ಹೇಳ್ಕೊಂಡು ಬಂದನ ಹೇಳೋದು. ತಮ್ಮ ಯಾರ ನೀನು? ಎಲ್ಲಾತು? ಕಪ್ಪೆ ಮನೆ ಶರಣನು? ಇದೇನಪ್ಪ ಕಪ್ಪೆ ಮನೆ ಶರಣನೋ? ಅಯ್ಯೋ ದೇವ್ರೆ, ಇದು ಯಾವ ಕಪ್ಪೆ ಮನೆಯೋ ಯಾವ ಕುರ್ಲಿ ಮನೆಯೋ ನಮಗಂತೂ ಗೊತ್ತಿಲ್ಲ ಕಣ್ರಿ ಅಜ್ಜಿ. ನಾವು ಜನಗಣತಿಗೆ ಬಂದಿರೋದು, ಜಾತಿ ಗಣತಿ ಜನಗಣತಿ. ಯಾರು ಕೇಳಿದ್ಲೆ? ಎಂತ ದನ ನೋಡ್ಲು ಬಂದವ್ರ? ಹೌದಾ? ಯಮ್ಮನಲ್ಲಿ ದನ ಕೊಡುದಿದ್ದು ಹೌದು. ಎಲ್ಲ ವಾಟ್ಸ್ಆ್ಯಪ್ನೊಳಗೆಲ್ಲ ಗ್ರೂಪ್ನೊಳಗೆಲ್ಲ ಮಮ್ಮ ಮಾಡಿ ಹಾಕಿದ್ದೆ ಹೇಳಿದ್ದ. ಅದ್ರ ನೋಡ್ಕೊಂಡ್ ಬಂದವ. ಬನ್ನಿ ಬನ್ನಿ. ಎಂತ ಪುಟ್ಟಿ ಎಲ್ಲ ತಗೊಬಂದಿ? ಎಂತ ದನ ಎಷ್ಟು ಕೆಜಿ ಇದ್ದ, ಎಷ್ಟು ಕಾಲಿದ್ದು, ಎಷ್ಟು ಬಾಲಿದ್ದು ಬರ್ಕೊಂಡಪ್ಪವ. ಬನ್ನಿ ಬನ್ನಿ. ಎಲ್ಲ ಬರ್ಕೊಂಡು ಹೋಯ್ಕೊಂಡು ಮನೇಲಿ ಹೇಳವು ನಿಂಗೊಕೆ. ಪುಟ್ಟಿ ಎಲ್ಲ ತಗೊಬಂದು ಕೈಂದಿ. ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಶಿವನೇ, ಎಂತದ್ರ ಇದು ಮಾರಾಯ್ರ? ದನ ತಗೊಂಡು ಪೋರಂಗ್ ಕಾಣತ್ ನಾನು ದಲ್ಲಾಳಿ ಎಕ್ಲಂಗೆ. ಅಯ್ಯೋ ಏ ಅಜ್ಜಿ, ದನ ತಗೊಂಡೊಬ್ಲು ಬಂದವ ಅಲ್ದೆ. ಜನಗಣತಿಗೆ ಬಂದವ. ನನಗೂ ದನಗಣತಿನೇ ಹೇಳ ಬರಬ. ಜನಗಣತಿ ನಿಂಗಳು ಮನೇಲಿ ಎಷ್ಟು ಜನ ಇದ್ದವಳು ನೋಡ್ಕೊಂಡು ಒಪ್ಪಲೆ. ಈ ಊರಿನ ಶಾಲೆ ಮಾಸ್ತರ್ರು ಅನು. ಯಮ್ಮನಲ್ಲಿ ರಾಶಿ ದನಗಳು ಕೊಡುದಿಲ್ಲ ತಮ್ಮ. ಬರೀ ಒಂದೇ ಕೊಡುದಿದ್ದ. ಒಂದೇ ಆಕಳು ಒಂದು ಕರು ಇದ್ದ ಬಿಲ್ಯ. ಕರುನು ಮಡಿಕೆಲ್ಲ ನೆನ್ಸಿದ್ಯಂಗ. ಬಾಬಾ ಕುಂತ್ಕ ಮಾತಾಡುವ ಬಾ. ಈ ಮನೆ ಜನಗಣತಿ ಮಾಡ್ದಂಗಿದೆ ಕಣ್ರಿ. ದೇವ್ರೇ ತಮ್ಮ ಬಿಡಿಯಲ್ಲ ಮಾಡ್ಕೆಲ್ಲಡ ಬಂದು ಕುಂತ್ಕ ಇಲ್ಲಯ್ಯ. ಈಗಷ್ಟ ಗಾಮೆ ಹಾಕಿಕೆ ನೆಲ ವರ್ಷಕ್ಕೆ ಹೋಗಿದೆ. ಕುಂತ್ಕ ಇಲ್ಲಯ್ಯ. ಹೌದ್ಲ್ಯಾ? ಅಜ್ಜಿ, ನಿಮ್ಮನೇಲಿ ಮತ್ತೆ ಯಾರ್ಯಾರಿದ್ವೆ? ಈಗ ರಾಶಿ ದನಗಳೆಲ್ಲ ಸಾಂಕ್ಲ ಉತ್ಲೇಶನ. ಅದಕ್ಕೆ ಹೆಂಗ ರಾಶಿ ದನಗಳೆಲ್ಲ ಮಡಿಕೆ ಇಂದ್ರಲಿಯೋ. ಎಲ್ಲಿ ಮನೆ ಖರ್ಚಿನ ಸಾಕಾಗಿ ಒಂದು 4 ಲೀಟರ್ ದಿನಕ್ಕೆ ಹುತ್ತಿಂಗೆ ದೇವಿಗೆ ಹಾಕ್ತೀಯ ಬಿಲಿಯೋ. ಬಿಟ್ರೆ ರಾಶಿ ದನ ಇಲ್ಲ. ಈಗಿದೆ ಮತ್ತೊಂದು ದನನೂ ಕೊಡ್ಲಿ ಅಜ್ಜಿ ಹೆಂಗ. ಹೌದೇ ಕಡಿಗೆ ತಮ್ಮ ಎಂತ ಪೊಟ್ಟೆಲ್ಲ ತಗೊಬಂದು ಕಂಬಿಟ್ಟಿದ್ಯಲ್ಲ. ಅಜ್ಜಿ, ಅದು ಎಂಥದ್ದು ಅಲ್ಲದೆ ಜನಗಣತಿಗೆ ಹಿನ್ನೆಲೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೋ? ನಿಮ್ಮ ಮನೇಲಿ ವಾಷಿಂಗ್ ಮಿಷನ್ ಇದ್ದ, ಫ್ರಿಜ್ ಇದ್ದ, ನಿಂಗೆ ಯಾವ ಜಾತಿಯವು ಹೇಳು ಎಲ್ಲವ ಬರ್ಕೊಂಬಪ್ಪುಲೆ ಹೆಂಗೊಕ್ಕೆ. ಇದು ಸರ್ಕಾರದಿಂದ ಆರ್ಡರ್ ಬೈಂದು ಅಜ್ಜಿ. ಅದಕ್ಕೆ ಎಲ್ಲರ ಮನೆಗೆ ಹೋಗಿ ಎಲ್ಲರ ಮನೇಲಿ ಎಷ್ಟೆಷ್ಟು ಜನ ಇದ್ದಳಿ ಲೆಕ್ಕ ಮಾಡ್ಕೊಂಡ್ ಬರ್ಕೊಂಬತ್ತಿ ಹೆಂಗೋ. ನಿಮ್ಮ ಮನೇಲಿ ಬೆಳ್ಳಿ ಪಾತ್ರೆ ಇದ್ದ, ಬಂಗಾರ ಎಷ್ಟಿದ್ದು, ಕರೆಂಟ್ ಇದ್ದ, ನಿಂಗಳು ಹಣ್ಣು ಮನೆಯೋ ಸ್ವಾಗೆ ಮನೆಯೋ ಹೇಳಿ ನೋಡ್ಕೊಂಡು ಒಪ್ಲು ಬತ್ತಿ ಹೆಂಗ. ಅಜ್ಜಿ, ನಿಮ್ಮ ಮನೇಲಿ ಎಂತ ಇದ್ದು ಹೇಳಪ್ಪ. ಹೌದಾ ತಮ್ಮ? ಯಮ್ಮನಲ್ಲಿ 6 ದನ ಇದ್ದವಿಲ್ಯ. ಎಂಗಳದ್ದು ಬೆಳ್ಳಿ ಪಾತ್ರೆ ಅಲ್ಲವ. ಹಾಲು ಕರೀಲಿ ಹೋಗಷ್ಟು ದೊಡ್ಡ ಶ್ರೀಮಂತ ಅಲ್ಲವಿಲ್ಯ. ಹೆಂಗ ಪ್ಲಾಸ್ಟಿಕ್ ತಂಬ್ಗೆನೆ ಹಾಲು ಕರ್ಕ ಬಂದ್ಕೊಂಡು ಕಾದು ಒಂದು ಸ್ಟೀಲ್ ಬಕೆಟ್ನಲ್ಲಿ ಹೈಕಂಡ್ ಡೈರಿ ತಗೊಂಡು ಹೋಗ್ತಿ ಅಷ್ಟೇ ಅವಿಲ್ಯ. ಅಯ್ಯೋ ದೇವ್ರೆ, ಈ ಅಜ್ಜಿ ಅಂತ ಹೇಳ್ತಿದ್ದು ನಾನು ಏನ್ ಕೇಳ್ತಾ ಇದ್ದೀನಿ. ಸ್ನೇಹಿತರೆ,
ಜನಗಣತಿಯೋ ಧನಗಣತಿಯೋ ಒಂದು ಗೊತ್ತಾಗ್ತಾ ಇಲ್ವೇ? ನಿಮ್ಮನೇಲಿ ದನಗಳು ಆರಿವೆ, ಇದನ್ನೇ ಬರ್ಕೊಂಡು ಹೋಗ್ಬಿಡ್ಲ ಸ್ನೇಹಿತರೆ, ಇನ್ನೇನ್ ಮಾಡೋದು? ಅಮ್ಮ ಅಜ್ಜಿ, ನಿಮ್ಮನೆ ಹೊಂಚ ಮನೆಯ ಸ್ವಾಗೆ ಮನೆಯ ಎಂತದೆ? ಎಂತ ನೆಲಕ್ಕೆ ಕೊಲ್ಲು ಹಾಕಿದ್ರ? ಮಣ್ಣು ನೆಲವಾ ಎಂತದು? ಅಯ್ಯೋ ಶಾಣ, ಯಾರು ದನಗೋ ಕಲವ ಸ್ಲ್ಯಾಬ್ ಹಾಕಿ ಮನೆ ಕಟ್ಕೊಡ್ತವನು. ಸ್ವಾಗೆ ಕೊಟ್ಟಿಗೆಯ ನೆಲಕ್ಕೆ ಮೊನ್ನೆ ಹಾಕಿದ್ವ, ಹಿಂದೆ ತೆರಕ್ ತಗೊಳು ಹೋಗಿದ್ದಿಲ್ಲ ಸಣ್ಣ, ಇಲ್ಲದಿದ್ರೆ ದಿನ ತೆರಕ್ ತಗೊಬಂದು ಕೊಟ್ಟಿಗೆ ಹಾಕುದೇ ದನಗಳು ಕಾಲು ಬಿಡದಲ್ಲಿ. ಇನ್ನು ಡೇರಿಗೆ ಹೋದ ಇನ್ನು ಸಣ್ಣ ಬೈನಿಲ್ಲ. ಹೌದಮ್ಮ, ಮಣ್ಣು ಗಾಡಿ ಅಲ್ದ ಅಡಿಕೆ ಡಬ್ಬೆ ಹಾಕಿ ಕಟ್ಟಿದ್ವ ಹೆಂಗ ಸಣ್ಣ ಕೊಟ್ಟಿಗೆ ಕಟ್ಟಿದ್ಯಾ? ಆತಪ್ಪ ಅಜ್ಜಿ, ಅದೇ ಬರ್ಕೊಂಡೋಗುತ್ತೆ. ಹೀಗೆ ಮಾಡ್ತಿದ್ರೆ ಎಲ್ಲರ ಮನೇಲೂ ಇಂಥವ್ರು ಒಬ್ಬೊಬ್ರು ಸಿಕ್ಬಿಟ್ರೆ, ಊರಲ್ಲಿ 10 ಮನೆ ಇದ್ರೆ 10 ಮನೇಲಿ ಈ ತರ ಸಿಕ್ಬಿಟ್ರೆ ಆಹಾ. ಅಜ್ಜಿ, ನಿಮ್ಮ ಮನೇಲಿ ಎಷ್ಟು ರೇಷನ್ ಕಾರ್ಡ್ ಇದ್ದೆ? ಎಷ್ಟು ಕುಟುಂಬದಲ್ಲಿ ವಾಸಿಸ್ತಿದ್ದಿ? ಎಷ್ಟು ರೇಷನ್ ಕಾರ್ಡ್ ಇದ್ದು? ಅಯ್ಯೋ ಶಣ, ಮನೆದನ್ನು ರೇಷನ್ ಕಾರ್ಡ್ ಎಲ್ಲ ಮಾಡಿದ್ವಿಲ್ಲ, ಅದು ಎಂತದ ಕಿವಿ ನಮ್ಮನೆ ಪಾಟಿ ನಮ್ಮಿದು ಒಂದು ವರ್ಷನ ಬಣ್ಣದ್ದು ಪಾಟಿ ನಮ್ಮಿದು ಎಂತದ ಬರ್ಕಂತ ಅದು ದನನ್ ಡಾಕ್ಟರ್ ಬಂದು ಹಾಕಿ ಕೊಯ್ದ್ರು. ಕಿವಿ ಸುಂಚಿದ್ಯ ನೋಡು, ಹೆಂಗದ ರೇಷನ್ ಕಾರ್ಡ್ ಎಲ್ಲ ಇಲ್ಲ, ಅವಕ್ಕಲ್ಲಿ ಪಾಟಿ ಹಾಕಿ ಮಣಿಗಿದ್ದ ಕಿವಿಗೆ ಬಿಳಿಯಶಣ. ಅದರ ನನಗೆ ಎಂತದೂ ತಿಳಿತ್ಲೆ, ನೀ ಬೇಕಾರೆ ಹೋಯ್ ನೋಡಿಕ್ವಾ ಆ ಪಾಟಿಗೆ ತೋರಿಸ್ತೆ. ಯಮನ ಶ್ವಾಸ ದನಲ್ಲಿ ಬಿಟ್ಟಾಕಿದ್ದೆ ಎನ್ಸನ ಬ್ಯಾಣಕ್ಕೆ ಹೋಗೋಳಂಗ ಆಗುತ್ತಾ ನೀನು? ಇಲ್ಲ ಅಂದ್ರೆ ತೋರಿಸ್ತೆ ಪಾಟಿಗೆ, ಬಾ ನೀನು. ಸರಿ ಅಜ್ಜಿ, ನಿಮ್ಮ ಮನೇಲಿ ಗ್ರೈಂಡ್ರು, ಮಿಕ್ಸರು, ವಾಷಿಂಗ್ ಮಿಷನ್ನು, ಟಿವಿ ಎಲ್ಲ ಇದೆಯಾ ನಿಮ್ಮ ಮನೇಲಿ? ಅಯ್ಯೋ ಶಿವನಿ, ಗ್ರೈಂಡರು ಅದು ಮಿಕ್ಸಿ ಕುರ್ರ ಅಂತದಲ್ಲ, ನಾನು ಹೋದಲ್ಲ ನನಗೊಬ್ಬ ಮಾಡಿಕೊಡ್ಲಿಲ್ವ ವ್ಯವಸ್ಥೆನ? ಓಹೋ, ಹೋದಲ್ಲ ಮಾಡಲಿಲ್ಲ ತಮ್ಮ, ನಮ್ಮ ಮನೆಯಾಗ ಹೋದಲ್ಲ ಯಾವುದು ಇಲ್ಲ ಕಣ. ಇಲ್ಲಪ್ಪ, ನಮ್ಮ ಮನೇಲಿ ಎಂತ ಅಷ್ಟೆಲ್ಲ ದೊಡ್ಡ ಜನ ನೆನ್ಸಿದ್ಯಾನ ನೀನು? ಹೋಗ್ಲಿ, AC ರೂಮ್ ಇದೆಯಾ? ಅಯ್ಯೋ ಶಿವನೇ, AC ರೂಮೇ ಅದು ಎಂತದವಲ್ಲ? ಹಂಗೆ ಹೇಳಿರ ಏನು ಗೊತ್ತಿಲ್ಲ. ಓದೇ ಧಾರಾವಾಹಿಲಿ ರೂಮ್ನ ಮೇಲಲ್ಲಿ ಬುಡದಲ್ಲಿ ಫ್ಯಾನ್ ಹಚ್ಚಿದಂಗೆ ಒಂದು ಬುರುಡೆ ಮಾಡುತ್ತವಲ್ಲಿ ಅದು ಅಲ್ದಾ? ಅದಲ್ಲ ಇಲ್ಲ ಎಮ್ಮನೆ ದನಗೋಕಲ್ಲ ಹಂಗಲ್ಲ ಹೊಚ್ಚು ಕೊಟ್ಬಿಟ್ರೆ ಕೊಲ್ಸಿರ ಅವತನ ಒಂದಿನ ಕೊಲ್ಸಿರ AC ಹಾಕಿ ದಿನ AC ಬೇಕು ಇಲ್ಲ ಅನ್ಸ್ತಿಲ್ಲ ಶಣ. ಹಂಗ AC ಎಲ್ಲ ಹಾಕಿ ತೋರಿಸಿದ್ದಿಲ್ಲ ಮನೆ ದನಗೋಕೆ. ದೇವ್ರೆ, ಇದು ದನನೋ ಜನನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ ದೇವ್ರೆ. ಇದು ಏನ್ ಕತೆ ನಮ್ದು ಅಂತ ಈ ಸರ್ಕಾರದವ್ರು ಯಾಕಾದ್ರೂ ಈ ಜನಗಣತಿ ಮಾಡಕ್ ಹೇಳ್ಬಿಟ್ರೋ? ಎಂತ ಕುಶಣ ಬಾಯಿ ಕಲಿತಿದ್ದೆ ಹೊಲ್ ನೋವಾ? ಚಾಕ್ಲೇಟ್ ರಾಶಿ ತಿಂತಿದ್ಯಾ? ಓಹೋ, ಅದಕ್ಕೆ ಹೊಲ್ ನೋವು ಬಂದ್ಬಿಟ್ಟಿದ್ದು. ಔಷಧಿ ಏನಾರು ಮಾಡ್ಕೊಡ್ಲಾ? ನೋನ್ ಮಲ ಬಿದ್ದು ಹಚ್ಕತ್ಯಾ? ಇಲ್ಲೇ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಂದ್ರೆ ಗ್ಯಾರಂಟಿ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗೋದಂತೂ ಗ್ಯಾರಂಟಿ ನಾನು. ಅಜ್ಜಿ ಎಲ್ಲ ಹೋಗ್ಲಿ ಬಿಡಿ, ಲಾಸ್ಟ್ ಒಂದು ಕ್ವಶನ್ ಕೇಳ್ತೀನಿ ಆಯ್ತಾ? ಅದು ಕರೆಕ್ಟಾಗಿ ಉತ್ತರ ಹೇಳ್ಬಿಟ್ರೆ ನಾನು ಹಂಗೆ ಹೋಗ್ಬಿಡ್ತೀನಪ್ಪ. ನಿಮ್ಮನೆ ಜನಗಣತಿ ಎಲ್ಲ ಮುಗೀತು, ಸೀದಾ ಡೈರೆಕ್ಟಾಗಿ ಮೇಲೆ ಹೋಗ್ಬಿಟ್ಟಿದೆ. ಸರಿನಾ? ವಿಷಯ ಪೂರ್ತಿ ಮೇಲೆ ಹೋಗಿ ಕಾಫಿ ಆಗಿಬಿಟ್ಬಿಟ್ಟಿದೆ. ನಾನಿಲ್ಲಿ ಬರ್ಕೊಂಡೇ ಇಲ್ಲ, ಬರ್ಕೊಳ್ಳೋದು ಇಲ್ಲ. ಸರಿನಾ? ಸರಿ, ನಿಮ್ಮ ಮನೇಲಿ ಎಷ್ಟು KG ಬಂಗಾರ ಇದೆ? ಹೋಗ್ಲಿ ಹೇಳ್ಬಿಡಿ ನೋಡೋಣ. ನಮ್ಮನೆ ದನಗೋಕೆ 4 kg ಬಂಗಾರದ್ದು ಕಬ್ಬಣದ್ದು ದಾಂಬು ಮಾಡ್ಸಾಕಿದ್ದ ಮಾಡಿ 4 kg ಇದ್ದು ಹೇಳಿದ್ದ ಒಂದೊಂದು ದಾಂಬು ಒಂದೊಂದು ದನಕ್ಕೆ 6 ದನಕ್ಕೆ ಎಷ್ಟಾತು ನೀನೇ ಲೆಕ್ಕಾಚಾರ ಬರ್ಕೊಂಬಿಡು ಶಣ. ಅಜ್ಜಿ, ನಿನ್ನಂತವ್ರು ಊರಲ್ಲಿ ಒಬ್ಬರು ಸಿಕ್ಕರು ಸಾಕು ಕಣಜ್ಜಿ. ಜನಗಣತಿ ಅದೋ ಗತಿ. ಯಪ್ಪ ದೇವಿ, ಇನ್ನು ಸ್ವಲ್ಪ ಹೊತ್ತು ನಾನು ಇಲ್ಲೇನಾದ್ರೂ ಇದ್ದು ಬಿಟ್ರೆ ನನ್ನನ್ನು ದನಗಳ ಥರ ಮಾಡಿಬಿಡ್ತಾರೆ ಈ ಅಜ್ಜಿ. ಬಿರ್ನೆ ಓಡ್ ಹೋಗದೆ ಹೋದ್ರೆ
ಶಿವನೇ ಶಂಭುಲಿಂಗ. ಈ ನೌಕರಿನೂ ಬೇಡ, ಈ ಜನಗಣತಿನೂ ಬೇಡಪ್ಪ, ಬೇಡ. ಏನಾತು ಎಂತಾತು ಶಣ ನೀರು ತಂದು ಕೊಡವ್ವ, ನೀರು ಕುಡಿತೀಯ? ಹ್ಞೂ ಅಜ್ಜಿ, ನೀರು ಕುಡಿಸ್ಬಿಟ್ರೆ ಬೇಡಿ, 7 ಕೆರೆ ನೀರು ಕುಡ್ದಂಗಾಯ್ತು ನನಗೆ. ಆಯ್ತು, ನಾನಿನ್ನು ಬರ್ತೀನಿ. ಇಲ್ಲ ಇದ್ಬಿಟ್ರೆ ಇನ್ನು 14 ಕೆರೆ ನೀರು ಕುಡಿಸ್ಬಿಡ್ತೀರಾ ನೀವು ಅಜ್ಜಿ. ಭಲೇ ಜೋರಿದ್ದೀರಾ. ಎಲ್ರಿ ಮೇಲೆಲ್ರಿ ಎಲ್ರಿ. ಏನಾಯ್ತು ಅಜ್ಜಿ, ಏನಾಯ್ತು ನಿಮಗೆ? ಇಷ್ಟೊಂದು ಸರಿ ಇದ್ರಲ್ಲ. ಸರಿ ಇದ್ದೆ. ಎಲ್ಲ ನಮ್ಮ ಮನೆಗೆ ಬಂದು ಎಷ್ಟು ಬೆಳ್ಳಿ ಇದ್ದು, ಎಷ್ಟು ಬಂಗಾರ ಇದ್ದು, ಎಷ್ಟು ಜನ ಇದ್ದು, ಎಷ್ಟು ರೇಷನ್ ಕಾರ್ಡ್ ಇದ್ದು, ಎಷ್ಟು ಮಣ್ಣು ಕೊಟ್ಟಿಗೆಯ, ಮಣ್ಣು ನೆಲವ, ಹಂಚೆ ಮನೆಯ, ಸ್ಲ್ಯಾಬನ ಮನೆಯ, ಎಷ್ಟು ಎಕರೆ ಇದ್ದು, ಎಷ್ಟು ದುಡ್ಡಿದ್ದು ಎಲ್ಲವ ಕೇಳ್ಕೊಂಡು ಹೋಯ್ಕೊಂಡು ಕಾದು ಏನಕ್ಕೆ ರೇಷನ್ ಕಾರ್ಡು ರದ್ದು ಮಾಡ್ಲು ಬಂದವ ನಿಂಗ. ಎಲ್ಲ ನಿಂಗಳ ಈಗ ಬಾಯಿ ಮುಚ್ಕೊಂಡು ಹೋಯ್ದ್ರಿಲ್ಲ, ಎಲ್ಲಾದ್ರೂ ದೊಣ್ಣೆ ತಕೊಂಡು ಓಡಿಸಿದೆ ಅಂದ್ರೆ ದಾನಗಳು ಓಡಿಸಿದಂಗೆ ಅಚ್ಚ ಮನೆ ಅಲ್ಲ, ಅಚ್ಚ ಬೇಲಿ ಹಾಲಿ ಹೋಗ ನಿಂಗ. ಎಲ್ಲ ನಿಂಗಳ ಎಂತದು ಇದು ನಿಂಗೋಕೆ? ಅಂತ ನಿಂಗ ಬಿಟ್ಟಿನ ಕಷ್ಟಪಟ್ಟು ದುಡ್ದೆ, ಬಂಗಾರ ಮಾಡಿದೆ, ಬೆಳ್ಳಿ ಮಾಡಿದೆ, ಆಸ್ತಿ ಮಾಡ್ಕೊಂಡೆ, ಹೊಟ್ಟೆ ಪಾಡಿಗೆ ರೇಷನ್ ಕಾರ್ಡ್ ಅಕ್ಕಿ ತಗೊಂಡು ತಿಂತೆ. ಅದು ಬಿಟ್ಟಿಗೆ ನಿಂಗೋಕೆ ಎಷ್ಟು ತೊಲೆ ಬಂಗಾರ ಇದ್ದು, ಎಷ್ಟು ಕೆಜಿ ಬಂಗಾರ ಇದ್ದು, ಟಿವಿ ಇದ್ದ, ಫ್ರಿಡ್ಜ್ ಇದ್ದ, ವಾಷಿಂಗ್ ಮಿಷನ್ ಇದ್ದ, ಎಲ್ಲದು ನಾನು ಕೂಲಿ ನಾಳೆ ಮಾಡ್ಕೊಂಡು ಕಷ್ಟಪಟ್ಕೊಂಡು ಫ್ರಿಡ್ಜ್, ವಾಷಿಂಗ್ ಮಿಷನ್, ಎಸಿ ರೂಮು ಮಾಡ್ಕೊಂಡ್ರೆ ನಿಂಗ ಬಂದು ಪಟ್ಟಿ ಮೇಲೆ ಬರ್ಕೊಂಡು ಹೋಯ್ಕೊಂಡು ಕಾದು ಏನಕ್ಕೆ ರೇಷನ್ ಕಾರ್ಡ್ ತೆಗೆದು ಹಾಕೊಂಡು ಬೈಂದ್ರೆ ನಿಂಗ. ಎಲ್ಲ ನಿಂಗಳ ಈಗ ಬಾಯಿ ಮುಚ್ಕೊಂಡು ಹೋಯ್ದ್ರಲ್ಲ ಅಂದ್ರೆ ನಿಂಗ ಕಷ್ಟ. ಈಗ ಮತ್ತೆ ನೋಡಿ, ಈಗ ಚಳಿ ಜ್ವರ ಬಿಡಿಸಿಲ್ಲ, ಉಪ್ಪಿನಕಾಯಿ ಖಾರ ಹಾಕಿ ಬಡಿದ್ನೇ ಇಲ್ಲ ನೋಡ್ತೆ ನಿಂಗೋಕೆ. ಎಲ್ಲಿ ಹೋತದೋ ಏನ ಕೋಲು ನಿಂಗೋಕಲ್ಲವ ಯಾರು ಹೇಳಿದ್ದ ಇಲ್ಲಿ ಎನ್ನ ಮನೆ ಬಪ್ಪಲೆ ಬತ್ರ ಏನ ಮನೆಗೆ ನಿಂಗೋಕಲ್ಲವ ದೊಣ್ಣೆ ತಕೊಂಡು ಬಾರ್ಸಾವು. ಅಯ್ಯೋ ದೇವ್ರೆ, ನಂಗೆ ಎಂತ ಕುನ್ನಿಗಳಂಗೆ ಕಾಣ್ತವೆ, ದನಗಳಂಗೆ ಕಾಣುತ್ತವೆ. ಅಯ್ಯೋ, ದನ ಆಟದಂಗೆ ಅನ್ಕಿತ್ತಲ್ಲ ಈ ಅಜ್ಜಿ. ಅಯ್ಯೋ, ಯಾಕಾದ್ರೂ ಈ ಊರಿಗೆ ಬಂದು ದೇವ್ರೇ, ಜನಗಣತಿಗೆ ಯಾಕಾದ್ರೂ ಬಂದು ಸಿಕ್ಕಾಬಿಟ್ನಪ್ಪ. ಜೂಟ್ ಬರ್ಲಿ ನಾನು 1 ರೂಪಾಯಿ ಕೂಡಿಟ್ಕೊಂಡು ಕಾದು ಮನೆ ಬೇಕಪ್ಪ ಸಾಮಾನು ಮಾಡ್ಕೊಂಡು ಬಂದ್ರೆ ಬೆಳ್ಳಿ ಇದ್ದ, ಬಂಗಾರ ಇದ್ದ ಕೇತ್ ಬತ್ತ. ಬರ್ಲಿ ಮತ್ತೊಂದ್ಸಲ ಏನಾದ್ರು, ಮತ್ತೊಂದ್ಸಲ ಬಂದೋಳಾರೆ ಅವಕ್ಕೆ ಹೊಟ್ಟೆಯ ಮತ್ತೆ ಸೀಗೆ ಹೊಡಿ ಹೊಗೆ ಹಾಕಿ ಕಳಿಸ್ತೆ ತಲೆ ಕೆಳಗೆ ಮಾಡಿ.